ಎಲ್ಲರೂ ಬಂದಿದ್ದಾರೆ, ನಮ್ಮ ಜೊತೆ ಬಂದಿಲ್ಲ ಅಂತಿಲ್ಲ. ಸೊ ಕೆಲವು ಸೆಕ್ಟರ್ ಬರ್ಬೇಕಾಯ್ತು, ಬರ್ದಿಲ್ಲ ಅಷ್ಟೇ. ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ನಮ್ಮ ಜೊತೆ, ಅವ್ರ ಕೈ ಜೋಡಿಸ್ತಿಲ್ಲ. ಸೊ ಅದಾಗಿದೆ, ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ. ನಮ್ಮ ವೋಟರ್ಗೆ ಹೀಗೆ ವೋಟ್ ಹಾಕೋದು ಕನ್ವಿನ್ಸ್ ಮಾಡೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ. ಎಲ್ಲ ಕೂಡಿ ಸೋತಿದ್ವಿ ಅಷ್ಟೇ. ಯಾರು ಬೇಡ ಲೋಕಣ ಇದೆ, ಅದೇನು ಬಾರ್ಡರ್ ಇದೆ ಅದು. ನೀವು ಹೇಳಿದ್ರೆ ನಿಮ್ಮ ಕಾರ್ಯಕರ್ತರು ನೀವು ಬರ್ಸ್ಕೊಂಡಿದ್ದೀರಾ ಅಂತ ಹೇಳಿದ್ರು, ಆ ನಿಟ್ಟಿಗೆ ಅವ್ರು ಉತ್ತರ ಕೊಟ್ಟರು. ಅದಕ್ಕೆ ನೀವೇನ್ ಹೇಳ್ತೀರಿ? ನಾವ್ ಹೇಳಿಲ್ಲ ಬಾರ್ಡರ್ ಇಲ್ಲ, ಸ್ವಾಗತ ಮಾಡ್ಕೊತೀರಾ ಹೇಗೆ ಅಂತ ಹೇಳಿ. ಬಾರ್ಡರ್ ಇಲ್ವೇ ಇಲ್ಲ, ಓಪನ್ ಇದೆ. ಯಾರು ಬೇಕಾದ್ರೆ ಇಲ್ಲಬೇಕಾ, ಇದ್ರೆ ನೀನ್ ಯಾರು ಕೇಳಿ ಹೋಗ್ಬೇಕಾ? ನಾವು ಕೇಳಿ ಹೋಗೋದು ಅವಶ್ಯಕತೆ ಇಲ್ಲ, ಅವ್ರು ಕೇಳೋದು ಅವಶ್ಯಕತೆ ಇಲ್ಲ. ಅಲ್ಲಿನ ಭಯನ ನಿರ್ಬಂಧ ದಿಗ್ಬಂಧನ ಏನಿಲ್ಲ. ಯಾರು ಬೇಕಾದ್ರೆ ಇಲ್ಲಿ ಹೋಗ್ಲಿಕ್ಕೆ ಫ್ರೀ ಆಗಿದೆ. ಈಗ ಪ್ರತಿ ಸರಿ ಕತ್ತಿಯವರು ಒಂದನ್ನ ಹೇಳ್ತಾ ಇದ್ರು, ಗೋಕಾಕ್ ಮಾಡೆಲ್ ಅನ್ನುವಂಥದ್ದು. ಗೋಕಾಕ್ ನಲ್ಲಿ ಡ್ರಗ್ಸ್ ಮಾಫಿಯಾ ಇದೆ, ಅಲ್ಲಿ ದಬ್ಬಾಳಿಕೆ ಇದೆ, ಆಸ್ತಿಯನ್ನ ಬರ್ಸ್ಕೊಳ್ತಾ ಇದ್ದಾರೆ. ಇದನ್ನ ಒತ್ತಿ 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 ಹೇಳಿ ಅದು ಏನಾದ್ರು ಇಂಪ್ಯಾಕ್ಟ್ ಆಯ್ತಾ ಅಥವಾ ಏನ್ ಸರ್? ಅದು ಯಾವ್ದು ಆಗಿಲ್ಲ, ಭಾಷಣ ಆಗಿಲ್ಲ ಅಥವಾ ಅವ್ರ ಅಪಪ್ರಚಾರ ಕೂಡ ಆಗಿಲ್ಲ. ನಮ್ಮ ಓಟನ್ನ ನಾವು ಹಾಕ್ಸ್ಕೊಳ್ಳಲ್ಲಿ ವಿಫಲರಾಗಿದ್ದೀವಿ ಅಷ್ಟೇ, ಸಿಂಪಲ್. ಗೋಕಾಕ್ ಪರಿಸ್ಥಿತಿಯನ್ನು ಪದೇ ಪದೇ ಪ್ರತಿ ಎಲೆಕ್ಷನ್ ಹೇಳ್ತಾರ. ಅದ ಈಗಿಂದ ಅಲ್ಲ, 20 ವರ್ಷದಿಂದ ಹೇಳ್ತಾರ, ಹೊಸದೇನಲ್ಲ ಅದು. ಪ್ರತಿ ಎಲೆಕ್ಷನ್ ಬಂದಾಗ ಅದು ಒಂದ್ಸಲ ಮಳೆ ಬಂದಾಗ ಒಂದ್ಸಲ ಸರ್ವ್ ಆಗಿದೆ, ಅದೇ ಹೊಸದಲ್ಲ ಸರ್. ಆಮೇಲೆ ಈ ಖರ್ಚು ಮಾಡಿದ್ರಲ್ಲ ಸರ್, ಈ ಖರ್ಚಿನಲ್ಲಿ ಕಿರಿಗೆಲ್ಲ ಹೊಸ ಟಿಸಿ ಹೊಸ ಕಂಬ ಬರ್ತದೆ ಅಂತ ಚರ್ಚೆ. ಈ ಸಹಕಾರಿ ಸಂಘ ಎಲೆಕ್ಷನ್ ಖರ್ಚು ಮಾಡಿದ್ರೆ ಹೊಸ ಟಿಸಿ ಹೊಸ ಕಂಬ ಬರ್ತದೆ ಅಂತ ಅಲ್ಲ. ಅಲ್ಲಿ TC ಬರ್ತಿತ್ತು, ಅದಲ್ಲ, ಅದು ಇಲೆಕ್ಷನ್ ಪ್ರತಿಷ್ಠೆ ಅಷ್ಟೇ. ಅದು ಸೋದರರು ಮತ್ತು ಜಾರಕಿಹೊಳಿ ಸೋದರ ನಡುವೆ ಬಹಳ ಸಹೋದರತ್ವ ಭಾವನೆ ಇತ್ತು.